ಇನ್ನು ಬಂದಿಲ್ವಾ? ಅವಳಿನ ಆಫೀಸ್ಗೆ ಹೋಗಿರೋದಾ? ಮದ್ವೆಗೆ ಸೀರೆ ತೆಗಿಯೋಕ್ ಹೋಗಿದ್ದಾಳೆ. ಹಾಗಂದ್ರೆ ಅಪ್ಪ, ಹಾಗಂದ್ರೆ ಅಕ್ಕ ಬರೋದಿಕ್ಕೆ ಇನ್ನು 2-3 ದಿನ ಆಗುತ್ತೆ ಅಂತ ಅರ್ಥ. ಏ ಸುಮ್ನೆ ಇರೆ ರೀ. ನೀವು ಒಳ್ಳೆ ಟೈಮ್ಗೆ ಹೋಟೆಲ್ ಓಪನಿಂಗ್ ಇಟ್ಕೊಂಡ್ರಿ. ಇಲ್ಲ ಅಂದ್ರೆ ನಾನು ಪರಿಚಿತ ಅಂಗಡಿಗೆ ಹೋಗಿರ್ತಿದ್ದೆ. ಪಾಪ ಒಬ್ಳೆ ಹೋಗಿದ್ದಾಳೆ. ಮದುವೆಗೆ ಇನ್ನೂ 5 ದಿನ ಇರೋದಲ್ವಾ? ಆದ್ರೆ ಅವಳಿಗೆ ಇಲ್ಲಿ ತನಕ ಏನೂ ಮಾಡಕ್ಕಾಗಿಲ್ಲ. ಹೌದು ಅಪ್ಪ, ಪರಿ ಅಕ್ಕ ಸೂಪರೇ ಅಪ್ಪ. ಆದ್ರೆ ಪಾಪ ಒಬ್ರೇ ತುಂಬಾ ಓದಾಡ್ತಿದ್ದಾರೆ. ಸರೋಜಾದೇವಿ ವಿಷಯದಲ್ಲಿ ಅವಳು ಇಷ್ಟು ಗಟ್ಟಿ ಮನಸ್ಸಿಂದ ಇಷ್ಟು ದೂರ ಮುಂದುವರೆದಿದ್ದೆ ತುಂಬಾ ಆಶ್ಚರ್ಯವಾದ ವಿಷಯ ಅಮ್ಮ. ಹೌದು ರೀ. ಮುಹೂರ್ತದ ದಿನ ಹತ್ರ ಬರ್ತಾ ಇದೆ. ಬೇಗ ಏನಾರು ಒಂದು ತೀರ್ಮಾನ ಮಾಡಿ. ಆ ಹುಡುಗಿ ಶ್ರುತಿ ಬೇರೆ ಬಿಡ್ದೆ ನನ್ ಫಾಲೋ ಮಾಡ್ಕೊಂಡ್ ಬಂದು ಪರಿ ಅಕ್ಕನ ಬಗ್ಗೆ ಬೇಹುಗಾರಿಕೆ ನಡೆಸ್ತಾನೆ ಇದ್ದಾಳೆ. ಎಷ್ಟ್ ಜನರನ್ನ ಅಕ್ಕ ಸಂಭಾಳಿಸೋದು. ಪರಿ ಅಕ್ಕ ರಿಯಲಿ ಗ್ರೇಟ್. ಪರಿ ಬಂದ್ಲು. ಅಕ್ಕ ಅಕ್ಕ, ಕೆಲ್ಸ ಸಕ್ಸಸ್ಸಾ? ಏನಾಯ್ತು? ಹಬ್ಬ ದೇವ್ರೆ, ದೊಡ್ಡ ಅಡ್ವೆಂಚರೇ ಆಯ್ತಪ್ಪ. ಹೇಳಿ ಅಕ್ಕ, ಏನಾಯ್ತು? ಅಕ್ಕ ಅಕ್ಕ, ಯಾಕೆಷ್ಟು ಗಡಿಬಿಡಿಲ್ ಬರ್ತಿದ್ಯಾ? ಮೆಟ್ಲಕ್ ತಗ್ಲಿ ಕಾಲಿಗೆ ಏಟಾಯ್ತು ಅಂದ್ರೆ? ಅಕ್ಕ ತಂಗಿರ್ ಪ್ರೀತಿ ನೋಡ್ದ? ನೀವು ಕಣ್ಣು ಹಾಕ್ಬೇಡಿ. ಅಪ್ಪ, ನನ್ಗೂ ಒಬ್ಳು ತಂಗಿ. ಏನೇ? ಅಯ್ಯೋ, ನಿಧಾನ ಅಕ್ಕ. ಬಾ ಬಾ ಬಾ, ಇಲ್ಲಿ ಕೂತ್ಕೋ ಕೂತ್ಕೋ ಕೂತ್ಕೋ. ಏನಪ್ಪಾ ನಗ್ತಾ ಇದ್ದೀರಾ? ಇದು ಬೇರೆ ವಿಷಯ ಅಮ್ಮ. ಅಕ್ಕ, ಸೀರೆ ನೋಡು, ನಿನಗೋಸ್ಕರ ಅಂತ ಹುಡುಕಿ ಹುಡುಕಿ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ನೀನೇ ಹೇಳು. ಇಲ್ಲ ಕಣೆ, ಬೇಡ. ಅಕ್ಕ, ನಿಜವಾಗ್ಲೂ ನೀನ್ ನೋಡು. ಇದು ರಿಸೆಪ್ಷನ್ ಸೀರೆ. ಇದು ಧಾರೆ ಸೀರೆ. ಇದು ಹಲ್ದಿ. ಇದು ಫೋಟೋ ಶೂಟ್ಗೋಸ್ಕರ. ನನಗ್ ಬೇಡ ಅಂದ್ರೆ ನಾನೇ ಉಟ್ಕೊಳ್ಳ. ಅಕ್ಕ, ಇದು ಅಭಿ ಸೆಲೆಕ್ಟ್ ಮಾಡಿರೋ ಸೀರೆಕ್ಕ. ನಿಜನಾ ಅಕ್ಕ? ಅಭಿ ಬಾವ ಸೆಲೆಕ್ಟ್ ಮಾಡಿರೋ ಸೀರೆನಾ ಇದು? ಹೇಗಮ್ಮ? ಹೌದಪ್ಪ, ಎಲ್ಲಾ ಸೀರೆಲೂ ಒಂದ್ ಸೆಟ್ ಅಭಿ ಬಾವ ಅವ್ರ ಕೈಯಾರೆ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಆಗುತ್ತೆ ನೋಡಿ.